ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಯಾರೆಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟಿರ್ತೀರಾ, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಡೌಟ್ ಬರ್ಬೋದು, ಈಗ ನನಗೆ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ 000 ತೋರಿಸ್ತಾ ಇದೆ. ಅದು ಯಾವ ರೀತಿ ನನಗೆ ಚಾಯ್ಸ್ 2 ಕೊಟ್ಟಿದ್ರೆ ಅಪ್ಗ್ರೇಡ್ ಆಗುತ್ತೆ, ಚಾಯ್ಸ್ 3 ಕೊಟ್ಟಿದ್ರೆ ಕಾಲೇಜ್ ಸಿಗುತ್ತೆ ಅಂತ ಡೌಟ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿ 0 ಇದೆ ಅಂದ ತಕ್ಷಣ ನಿಮಗೆ ಸಿಗಲ್ಲ ಅಂತಲ್ಲ, ಅದು ಪ್ರೋಸೆಸ್ಸೇ ಬೇರೆ ಇದೆ. ಪ್ರತಿಯೊಂದು ಸ್ಟೆಪ್ಸ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸದ್ಯಕ್ಕೆ ಈಗ ಯಾರೆಲ್ಲ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿರ್ತೀರ, ರೌಂಡ್ 1ಅಲ್ಲಿ ಆಗಿರ್ಬೋದು, ರೌಂಡ್ 2ಅಲ್ಲಿ ಆಗಿರ್ಬೋದು, ನೆಕ್ಸ್ಟು ನಿಮಗೆ ಸ್ಕಾಲರ್ಶಿಪ್ಸ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ನೀವು ಏನು ಫೀಸ್ ಪೇಮೆಂಟ್ ಮಾಡಿರ್ತೀರಾ ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನೀವು ಸ್ಕಾಲರ್ಶಿಪ್ಸ್ ಮುಖಾಂತರ ವಾಪಸ್ ಪಡ್ಕೋಬೋದು. ಬಟ್ ನಿಮ್ಮದು ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರೆಕ್ಟ್ ಆಗಿರಬೇಕಷ್ಟೇ. ಈಗ ನಿಮ್ಮ ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಇದನ್ನು ತಿಳಿಸಿದ ತಕ್ಷಣ ನೆಕ್ಸ್ಟು ಚಾಯ್ಸ್ 2 ಚಾಯ್ಸ್ 3 ಬಗ್ಗೆ ಮಾತಾಡ್ತೀನಿ. UGCET 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಸೂಕ್ತ ಚಾಯ್ಸ್ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸಲು ಸೆಪ್ಟೆಂಬರ್ 4ರಂದು ಬೆಳಗ್ಗೆ 11ರವರೆಗೆ ಆನ್ಲೈನ್ ಮೂಲಕ ಪಾವತಿಸುವವರಿಗೆ ಸಂಜೆ 4 ಗಂಟೆಯವರೆಗೆ ಸಮಯ ವಿಸ್ತರಿಸಲಾಗಿದೆ. ಶುಲ್ಕ ಪಾವತಿ ನಂತರ ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಸೆಪ್ಟೆಂಬರ್ 4 ಕೊನೆಯ ದಿನಾಂಕ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದರೂ ಚಲನ್ ಮುಖಾಂತರ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು 11 ಗಂಟೆ ಒಳಗಡೆ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈಗ ಆಲ್ರೆಡಿ ನೀವು ಚಲನ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಬ್ಯಾಂಕು ಓಪನ್ ಆದ ತಕ್ಷಣ ನೀವು ಬ್ಯಾಂಕಿಗೆ ಹೋಗಿ 11 ಗಂಟೆ ಒಳಗಡೆ ಆ ಒಂದು ಚಲನ ಪೇ ಮಾಡಿಸ್ಬೇಕು. ನೆಕ್ಸ್ಟು ನೀವು ಯಾರೆಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಸಂಜೆ 4 ಗಂಟೆ ತನಕ ಈ ಒಂದು ಆನ್ಲೈನ್ ಪೇಮೆಂಟ್ನ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ವರದಿ ಮಾಡೋದು ಅಂದರೆ ಕಾಲೇಜಿಗೆ ರಿಪೋರ್ಟ್ ಮಾಡೋದಕ್ಕೆ ನಿಮಗೆ ಸೆಪ್ಟೆಂಬರ್ 4 ಕೊನೆಯ ದಿನಾಂಕ. ಇದು ಅರ್ಥ ಆಯಿತು. ನೆಕ್ಸ್ಟು ಈಗ ಸೀಟ್ ಮ್ಯಾಟ್ರಿಕ್ಸು. ಸೊ ಸೀಟ್ ಮ್ಯಾಟ್ರಿಕ್ಸು ಮುಂಚೆನೇ ಇದನ್ನು ರಿಲೀಸ್ ಮಾಡಿದರು. ಸೊ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸು, ಬಟ್ ಅದು ನೆನ್ನೆನೇ ರಿಮೂವ್ ಮಾಡಿದರು. ಬಟ್ ಇವಾಗ ಹೊಸದಾಗಿ ರಿಲೀಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಂಜಿನಿಯರಿಂಗ್ ಸೊ ಈ ಒಂದು ಇಂಜಿನಿಯರಿಂಗಲ್ಲಿ ಟೋಟಲಾಗಿ ಎಷ್ಟು ಸೀಟ್ಸ್ ಇದೆ ನಿಮಗೆ ತೋರಿಸ್ಬಿಡ್ತೀನಿ. ನಿಮಗೆ ಡೌಟ್ ಬರುತ್ತೆ. ಸೊ ಎಲ್ಲನೂ ಹೇಳ್ತೀನಿ 0 ಏನಕ್ಕಿದೆ ಅಂತ. ಈಗ ನೋಡಿ, ಇಲ್ಲಿ ಟೋಟಲ್ ಸೀಟ್ಸ್ ಎಷ್ಟಿದೆ, 8165. ಇದರಲ್ಲಿ ಟೋಟಲ್ ಆಗಿ ಇಷ್ಟು ಸೀಟ್ಸು ಇನ್ನೂ ವೇಕೆಂಟ್ ಆಗಿದೆ, ಅಂದರೆ ಇಷ್ಟು ಸೀಟ್ಸು ಅಲಾಟ್ ಆಗಿಲ್ಲ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಚಾಯ್ಸ್ 3 ಕೊಟ್ಟಿರ್ತಾರೆ ಕೆಲವೊಬ್ರು ಚಾಯ್ಸ್ 4 ಕೊಟ್ಟಿರ್ತಾರೆ, ಇನ್ನು ಕೆಲವೊಬ್ರು ಈಗ ಚಾಯ್ಸ್ 1 ಕೊಟ್ಟಿರ್ತಾರೆ, ಫೀಸ್ ಪೇಮೆಂಟು ಮಾಡಿರ್ತಾರೆ, ಬಟ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದಿಲ್ಲ, ಅಂಥ ಸೀಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಚಾಯ್ಸ್ 2 ಕೊಟ್ಟಿರ್ತಾರೆ, ಅವರು ಫೀಸ್ ಪೇಮೆಂಟ್ ಮಾಡೋದಿಲ್ಲ, ಅಂಥ ಸೀಟ್ಸನ್ನು ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಆ್ಯಡ್ ಆಗುತ್ತೆ. ಅವಾಗ ಏನಾಯಿತು, ನಿಮಗೆ ಆಲ್ಮೋಸ್ಟ್ ಚಾಯ್ಸ್ 3 ಕೊಟ್ಟಿರೋರು, ಚಾಯ್ಸ್ 4 ಕೊಟ್ಟಿರೋರು, ಚಾಯ್ಸ್ 1 ಚಾಯ್ಸ್ 2 ಅಲ್ಲಿ ಫೀಸ್ ಪೇಮೆಂಟ್ ಮಾಡಿ ರಿಪೋರ್ಟ್ ಮಾಡದೇ ಇರೋರು, ಅಂದರೆ ಚಾಯ್ಸ್ 2 ಕೊಟ್ಟು ಚಾಯ್ಸ್ 2 ಕೊಟ್ಟು ಫೀಸ್ ಪೇಮೆಂಟ್ ಮಾಡದೇ ಇರೋರು, ಈ ಎಲ್ಲ ಸೀಟ್ಸು ಕೂಡ ನಿಮಗೆ 3rd ರೌಂಡ್ಗೆ ಆ್ಯಡ್ ಆಗುತ್ತೆ. ಈಗ ನಿಮಗೆ ಡೌಟ್ ಬರ್ಬೋದು, ನಮ್ಮ ಕ್ಯಾಟಗರಿಲಿ 0 ಇದೆ, GM ಅಲ್ಲಿ 8100 ಸೀಟ್ಸ್ ಇದೆ. ಸೊ ಬರೀ GM ಅವ್ರಿಗೆ ಸಿಗುತ್ತಾ, ನಮ್ಮದು SC ST 2A ಜನರಲ್ಲು, 1 ಜನರಲ್ಲು, 3B ಜನರಲ್ ಈ ರೀತಿ ಇದೆ, ನಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಕೇಳ್ತಾ ಇದ್ದೀರಾ. ಈಗ ಸದ್ಯಕ್ಕೆ ನೋಡಿ, ನಿಮಗೆ ಪ್ರೋಸೆಸ್ ಗೊತ್ತಿದ್ರೆ ನಿಮಗೆ ಈ ರೀತಿ ಡೌಟ್ಸೇ ಬರೋದಿಲ್ಲ. ಈಗ 8100 ಸೀಟ್ಸ್ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇದು ಎಲಿಜಿಬಲ್. ಯಾಕೆ ಅಂತ ಹೇಳಿದ್ರೆ ಅದು ಫಸ್ಟ್ ಚೆಕ್ ಮಾಡೋದು ಪ್ರತಿಯೊಬ್ಬರಿಗೂ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸೀಟ್ ಸಿಗುತ್ತಾ ಅಂತ. ಸೊ ಜನರಲ್ ಮೆರಿಟಲ್ಲಿ ನಿಮಗೆ ಸೀಟ್ ಸಿಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಅದರಲ್ಲೇ ಅಲಾಟ್ ಮಾಡುತ್ತೆ. ತದನಂತರ ನಿಮಗೆ ಇಲ್ಲಿ 2A ಜನರಲ್ಲು, 3BK, ನೆಕ್ಸ್ಟು ರಿಸರ್ವೇಷನ್ ಕ್ಯಾಟಗರಿ ಇರುತ್ತಲ್ಲ, ಇದನ್ನು ಸೆಕೆಂಡ್ ಚೆಕ್ ಮಾಡುವಂಥದ್ದು. ಸೊ SNQ ಕೋಟಾ ಇನ್ನೂ ನೋಡಿ, ನಿಮಗೆ SNQ ಕೋಟಾ ಇನ್ನೂ 65 ಸೀಟ್ಸ್ ಇದೆ. ಸೊ 3rd ರೌಂಡಲ್ಲೂ ನಿಮಗೆ ಚಾನ್ಸ್ ಇದೆ SNQ ಕೋಟಾ ಸಿಗೋದಕ್ಕೆ. ಈಗ ಆಲ್ಮೋಸ್ಟ್ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಮೆನ್ಷನ್ ಆಗಿರೋದ್ರಲ್ಲಿ 0 ಆಲ್ಮೋಸ್ಟ್ ಎಲ್ಲದರಲ್ಲೂ ಟಾಪ್ ಕಾಲೇಜಲ್ಲಿ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಸಿವಿಲ್ಲು, ಮೆಕ್ಯಾನಿಕಲ್ಗೆ ಮಾತ್ರ ಇಲ್ಲಿ ಒಂದಷ್ಟು ಸೀಟ್ಸ್ ಉಳಿದಿದೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ಈಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ 0 ಇದೆ. ಬಟ್ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಕಾಮೆಡ್ಕೆಯಲ್ಲಿ ಎಲ್ಲ ಸೀಟ್ಸ್ಗಳು ಅಡ್ಮಿಷನ್ ಆಗೋದಿಲ್ಲ. ಸೊ ಅವ್ರಿಗೆ ಅಡ್ಮಿಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಕಾಮೆಡ್ಕೆಯಲ್ಲಿ ಪೂರ್ತಿ ಸೀಟ್ಸು ಅದನ್ನು ಕೂಡ KEAಗೆ ಸರೆಂಡರ್ ಮಾಡ್ತಾರೆ. ಆವಾಗ ಅಲ್ಲೊಂದಷ್ಟು ಸೀಟ್ಸ್ ಇನ್ಕ್ರೀಸ್ ಆಯಿತಾ, ಮತ್ತು ಚಾಯ್ಸ್ 4 ಚಾಯ್ಸ್ 3 ಒಂದಷ್ಟು ಇನ್ಕ್ರೀಸ್ ಆಯಿತಾ. ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೂಡೆಂಟ್ಸು. ಸೊ ಈಗ ಮೆಡಿಕಲ್ ಸೀಟ್ಸು 400 ಮೆಡಿಕಲ್ ಸೀಟ್ಸ್ ಇನ್ಕ್ರೀಸ್ ಆಗಿದೆಯಾ, ಅದರಲ್ಲಿ ಕೆಲವೊಂದಷ್ಟು ಜನಕ್ಕೆ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ. ಈಗ ಅವ್ರು ಏನು ಮಾಡ್ತಾರೆ, ಈಗ
ಮೆಡಿಕಲ್ ಸೀಟ್ಗೆ ವೆಯ್ಟ್ ಮಾಡ್ತಾರೆ. ಈಗ 400 ಸೀಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅವರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಮೆಡಿಕಲ್ ಆಸ್ಪಿರೆಂಟ್ಸ್ ಯಾರು ಇದ್ದರೆ ಅವ್ರಿಗೆ ಅಲಾಟ್ ಆಗುತ್ತಾ, ಆವಾಗ ಒಂದು ಇಂಜಿನಿಯರಿಂಗ್ ಸೀಟ್ ವೇಕೆನ್ಸಿ ಕ್ರಿಯೇಟ್ ಆಯಿತು. ಅವಾಗ ಏನಾಗುತ್ತೆ, ಅದ್ರ ನೆಕ್ಸ್ಟು ಯಾರು ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಇಂಜಿನಿಯರಿಂಗ್ ಸೀಟು ಅಲಾಟ್ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದೂ ಇಂಟರ್ಲಿಂಕ್ ಆಗಿರುತ್ತೆ. ಈಗ ಮೆಡಿಕಲ್ ಸ್ಟೂಡೆಂಟ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದ್ದರೆ ಅವರು ಥರ್ಡ್ ರೌಂಡ್ಗೆ ಈಗ ಏನು ಇಂಜಿನಿಯರಿಂಗ್ಗೆ ಬಿಟ್ಟು ಮೆಡಿಕಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಅವರು ಚಾಯ್ಸ್ 3 ಕೊಡ್ಬೋದು, ಅಥವಾ ಅವ್ರಿಗಿನ್ನೂ ಚಾಯ್ಸ್ ಎಂಟ್ರಿನೇ ಆಗಿಲ್ವಲ್ಲ ಆವಾಗ. ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಾಗಿದೆ, ಬಟ್ ನೀಟ್ ಸ್ಟೂಡೆಂಟ್ಸು ಅವರು ಡಿಸಿಷನ್ ಏನು ಮಾಡಬೇಕು, ಅಥವಾ MCCಗೆ ಹೋಗಬೇಕು ಅಥವಾ KEAಗೆ ಹೋಗಬೇಕು. ಬಟ್ ಈಗ ಸೀಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಚಾನ್ಸ್ ಇದೆ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಮೆಡಿಕಲ್ ಹೋಗೋದಕ್ಕೆ. ಬಟ್ ಪ್ರೋಸೆಸ್ ಯಾವ ರೀತಿ ಮಾಡ್ತಾರೋ ಅದು KEAಗೆ ಬಿಟ್ಟಿರೋದು. ನೆಕ್ಸ್ಟು ನಿಮಗೆ ಥರ್ಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿನ ಹೊಸದಾಗಿ ಮಾಡೋದಕ್ಕಾಗುತ್ತಾ, ಆಪ್ಷನ್ ಎಂಟ್ರಿನ ಅಂದರೆ ಕಾಲೇಜ್ನ ಹೊಸದಾಗಿ ಆ್ಯಡ್ ಮಾಡೋದಕ್ಕಾಗುತ್ತಾ, ಈ ರೀತಿ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಈ ರೀತಿ ನಿಮಗೆ ಲಾಸ್ಟ್ ಇಯರ್ ಇತ್ತು ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ. ಬಟ್ ಲಾಸ್ಟ್ ಇಯರ್ ಕನ್ಫರ್ಮು, ಬಟ್ ಲಾಸ್ಟ್ ಇಯರ್ ಇತ್ತು ಅನಿಸುತ್ತೆ. ಲಾಸ್ಟ್ ಇಯರ್ ಇತ್ತು, ಅದರ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಡೌಟ್ ಇದೆ. ಲಾಸ್ಟ್ ಇಯರ್ ಇತ್ತು, ಕನ್ಫರ್ಮ್ ಆಗಿತ್ತು ಲಾಸ್ಟ್ ಇಯರು. ಬಟ್ ಈ ವರ್ಷ ಅವರು ನಿಮಗೆ ಕೊಡ್ತಾರಾ ಚಾನ್ಸು ಇಲ್ವಾ, ಅದು KEAಗೆ ಡಿಪೆಂಡ್ ಆಗಿರುವಂಥದ್ದು. ಅವರು ಸ್ಟಾರ್ಟಿಂಗು ಅಲ್ಲಿ ಈಗ ಕೊಟ್ಟಿರೋ ಬುಲೆಟಿನ್ ಪ್ರಕಾರ ಅಲ್ಲಿ ನೋ ಅಂತಲೇ ಇದೆ. ಅಂದರೆ ನಿಮ್ಮ ಕಾಲೇಜು ಹೊಸದಾಗಿ ಆ್ಯಡ್ ಮಾಡೋದಕ್ಕಾಗಲ್ಲ, ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಇದೆ. ಬಟ್ ಲಾಸ್ಟ್ ಇಯರು ಅದೇ ರೀತಿ ಇತ್ತು, ಬಟ್ ಆಪ್ಷನ್ಸ್ನ ಕೊಟ್ಟರು ಅವರು ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ. ಈ ವರ್ಷವೂ ಅದೇ ರೀತಿ ಮಾಡ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಕೊಡ್ಬೋದು, ಕೊಡಲಿಲ್ಲ ಅಂದರೂ ಇಲ್ಲ. ನೋಡೋದ ನೆಕ್ಸ್ಟ್ ಏನು ಮಾಡ್ತಾರಂತ. ಸದ್ಯಕ್ಕೆ ನಿಮ್ಮ ಈ ಒಂದು ಸೆಕೆಂಡ್ ರೌಂಡು ಕಂಪ್ಲೀಟ್ ಆಗ್ತಿದೆ. ಯಾವಾಗ 4ನೇ ತಾರೀಕು, ಇವತ್ತೇ ನಿಮ್ಮ ಸೆಕೆಂಡ್ ರೌಂಡ್ ಅಫಿಷಿಯಲಿ ಕ್ಲೋಸ್ ಆಗುತ್ತೆ. ಮತ್ತೆ ಎಕ್ಸ್ಟೆಂಡ್ ಮಾಡೋದು ತುಂಬ ಡೌಟು. ಯಾಕೆಂತೇಳಿದ್ರೆ ನಿಮಗೆ ಎಷ್ಟು ಸೆಕೆಂಡ್ ಥರ್ಡ್ಗೆ ಕ್ಲೋಸ್ ಮಾಡಬೇಕಿತ್ತು, ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಚಾಯ್ಸ್ ಎಂಟ್ರಿನೂ ಕೂಡ ನಿಮಗೆ ಸೆಕೆಂಡೇ ಲಾಸ್ಟ್ ಡೇಟು, ಥರ್ಡ್ ಇತ್ತು. ಸೊ ಸೆಪ್ಟೆಂಬರ್ 3 ಇದ್ದಿದ್ದನ್ನು ಈಗ ಸೆಪ್ಟೆಂಬರ್ 4 ಅಪ್ ಟು 4 ಗಂಟೆ ತನಕ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಆದ್ದರಿಂದ ಮತ್ತೆ ಎಕ್ಸ್ಟೆಂಡ್ ಮಾಡೋದು ತುಂಬ ಡೌಟು. ಆದಷ್ಟು ಬೇಗ ನಿಮ್ಮ ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೀಸ್ ಪೇಮೆಂಟ್ ಎಲ್ಲ ಮಾಡಿ. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಿಮ್ಮ ಫೀಸ್ ಪೇಮೆಂಟ್ ಆದಮೇಲೆ ಪ್ರತಿಯೊಬ್ಬರು ಕೂಡ ನೀವು ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ನೀವು ಲಾಗಿನ್ ಆದ ತಕ್ಷಣ ಅಲ್ಲಿ ಪ್ರತಿಯೊಬ್ಬರು ಕೂಡ ಕ್ರಾಸ್ ಚೆಕ್ ಮಾಡಲೇಬೇಕು. ಇಲ್ಲ ಅಂತೇಳಿದ್ರೆ ನಿಮಗೆ ನೆಕ್ಸ್ಟು ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತು ಈಗ ಬ್ಯಾಂಕ್ ಅವ್ರ ಕಡೆಯಿಂದ ಏನಾದ್ರು ಮಿಸ್ಟೇಕ್ಸ್ ಆಗಿರ್ಬೋದು, ಅವರು ಒಂದು ನಂಬರ್ ಲಾಸ್ಟ್ ಕೊನೆ ಡಿಜಿಟು ಅಥವಾ ಮಧ್ಯದಲ್ಲಿ ಏನಾದ್ರು ನಂಬರ್ನ ಚೇಂಜ್ ಮಾಡಿದ್ರೆ ಅದು ನಿಮ್ಮ ಅಕೌಂಟ್ಗೆ ಅಪ್ಡೇಟ್ ಆಗೋದ್ರ ಬದಲು ಬೇರೆ ಇನ್ನೊಂದು ರ್ಯಾಂಡಮ್ ಅಕೌಂಟ್ಗೆ ಅಪ್ಡೇಟ್ ಆಗುತ್ತೆ. ಸೊ ಆವಾಗ ನಿಮ್ಗೆ ಆಬ್ವಿಯಸ್ಲಿ ಅಲ್ಲಿ ಪೇಮೆಂಟ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಕ್ರಾಸ್ ಚೆಕ್ ಮಾಡಲೇಬೇಕು. ಸುಮಾರು ವೀಡಿಯೋದಲ್ಲೂ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಲಾಸ್ಟ್ ವೀಡಿಯೋ ಈ ರೀತಿ ಮಾಡಿ ಅಂತ ಹೇಳೋದಕ್ಕೆ. ನಿಮ್ಮ ಆಪ್ಷನ್ ಪ್ರೋಸೆಸ್ಸೇ ಕಂಪ್ಲೀಟ್ ಆಗುತ್ತಲ್ಲ ಇವತ್ತು. ನೋಡೋದಾ ನೆಕ್ಸ್ಟು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೀ ಸ್ಟೂಡೆಂಟ್ಸ್ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ ಸದ್ಯಕ್ಕೆ. ನಿಮಗೆ ಇನ್ನೊಂದು 2 ಡೇಸಲ್ಲಿ ಏನಾದ್ರು ಒಂದು ಅಪ್ಡೇಟ್ ಬರ್ಬೋದು ಖಂಡಿತ. ಯಾಕೆ ಅಂತ ಹೇಳಿದ್ರೆ KEAವ್ರಿಗೂ ಗೊತ್ತು ನೆಕ್ಸ್ಟು ನೀಟ್ ಸ್ಟೂಡೆಂಟ್ಸ್ಗೆ ಏನಾದ್ರು ಅಪ್ಡೇಟ್ ಕೊಡಲೇಬೇಕು ಅಂತ. ನೋಡೋದಾ ಏನು ಮಾಡ್ತಾರಂತ. ಸದ್ಯಕ್ಕೆ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡಿ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಮಧ್ಯಾಹ್ನ 11 ಗಂಟೆ ತನಕ ಲಾಸ್ಟ್ ಡೇಟ್ ಇರೋದು. ಸೊ ಲಾಸ್ಟ್ ಟೈಮು ಏನೇನೋ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ಈಗ ಸದ್ಯಕ್ಕೆ ಹೊರಗಡೆ ಹೋಗಬೇಕಿತ್ತು, ಆದ್ದರಿಂದ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡ್ಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಏನೇನೋ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲನೂ ಕರೆಕ್ಟಾಗಿ ಹೇಳಿದ್ದೀನಿ. ಅದೊಂದು ಡೌಟ್ ಏನು ಅಂತ ಹೇಳಿದ್ರೆ, ಲಾಸ್ಟ್ ಇಯರು 2 ವರ್ಷ ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಕೊಟ್ಟಿದ್ರೆ ಅದೊಂದು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಬಟ್ ಲಾಸ್ಟ್ ಇಯರ್ ಅಂತೂ ಕನ್ಫರ್ಮ್ ಆಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದಿತ್ತು ಥರ್ಡ್ ರೌಂಡಲ್ಲಿ. ನಿಮಗೆ ಈ ವರ್ಷ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಏನಾದರೂ ಅಪ್ಡೇಟ್ ಮಾಡಿದ್ರೆ ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.